ರಾತ್ರಿ ನಿದ್ರೆ ಮಾಡ್ತೀವಿ. ನಿದ್ರೆ ಮಾಡುವಾಗ ಕೆಲವೊಮ್ಮೆ ನಮ್ಗೆ ಒಳ್ಳೆ ಕನಸುಗಳು ಬೀಳುತ್ತೆ, ಕೆಲವೊಮ್ಮೆ ಕೆಟ್ಟ ಕನಸು. ಒಳ್ಳೆ ಕನಸು ಬಿದ್ದಿದ್ರೆ ನಾವು ಮರುದಿನ ಎದ್ದು ನಂಗೊಂದು ಒಳ್ಳೆ ಕನಸು ಬಿದ್ದಿತ್ತು ಅಂತ ಎಲ್ಲರ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದೇ ನಮ್ಗೆ ಬಿದ್ದಿರುವ ಕನಸು ಕೆಟ್ಟದಾಗಿದ್ರೆ ನಾವು ಆ ಕನಸನ್ನು ನೆನಪು ಕೂಡ ಮಾಡೋದಿಲ್ಲ, ಯಾರೊಟ್ಟಿಗೆ ಮಾತಾಡ್ಲಿಕ್ಕೂ ಇಷ್ಟಪಡೋದಿಲ್ಲ. ಆದ್ರೆ ಅಬ್ದುಲ್ ಕಲಾಂ ರವರು ಒಂದು ಕನಸಿನ ಬಗ್ಗೆ ಮಾತಾಡ್ತಾರೆ. The dream is not that you see while sleeping, it is something that does not let you sleep ಅಂತ ಹೇಳಿ. ಅಂತ ಹೇಳಿದ್ರೆ ನಾವು ಕಾಣುವಂತ ಕನಸುಗಳು ರಾತ್ರಿ ನಿದ್ರೆ ಮಾಡಿದ ನಂತರ ಬರುವಂತ ಕನಸುಗಳಾಗಿರ್ಬಾರ್ದು. ನಾವು ಕಾಣುವ ಕನಸುಗಳು ನಮ್ಮನ್ನು ನಿದ್ರೆ ಮಾಡ್ಲಿಕ್ಕೆ ಬಿಡದಂತ ಕನಸುಗಳಾಗಿರ್ಬೇಕು ಅಂತ ಹೇಳಿ. ಅಂತ ಹೇಳಿದ್ರೆ ಏನು, ರಾತ್ರಿ ಎಲ್ಲ ಎಚ್ಚರ ಇದ್ಬಿಟ್ಟು ಕನಸು ಕಾಣೋದು ಅಂತನಾ? ಹಾಗಲ್ಲ. ನಮ್ಮ ಜೀವನದ ಗುರಿ ಎಷ್ಟು ದೊಡ್ಡದಾಗಿರ್ಬೇಕು ಅಂತ ಹೇಳಿದ್ರೆ ಆ ಗುರಿ ಹತ್ತ ನಾವು ಮಾಡುವಂತ ಕೆಲಸಗಳು ನಮ್ಮನ್ನು ನಿದ್ರೆ ಮಾಡ್ಲಿಕ್ಕೆ ಬಿಡಬಾರ್ದು. ಅಷ್ಟು ನಾವು ಅದರ ಬಗ್ಗೆ ಯೋಚನೆ ಮಾಡ್ಬೇಕು ಮತ್ತು ಅದಕ್ಕಾಗಿ ನಾವು ನಮ್ಮ ಪ್ರಯತ್ನಗಳನ್ನು ಹಾಕಿ ಸಕ್ಸಸ್ ಅನ್ನು ಕಾಣ್ಬೇಕು ಅನ್ನೋದು ಈ ಮಾತಿನ ಅರ್ಥ ಆಗಿರುತ್ತೆ. ಸೊ ಹೇಗಿತ್ತು ನನ್ನ ಈ ದಿನದ ಕೋಟ್? ಚೆನ್ನಾಗಿತ್ತು ಅನ್ಕೊಳ್ತೀನಿ. ನನ್ನ ವಿಡಿಯೋಗೆ ಬರೋದಾದ್ರೆ ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಆಗಿರುವಂತಹ ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನ್ ನಿಮ್ ಶ್ವೇತಾ, ವೆಲ್ಕಮ್ ಟು ಮದರ್ಸ್ ವರ್ಲ್ಡ್. ನಾವೆಲ್ಲ ಚಿಕ್ಕವರಿರುವಾಗ ಅಂಗನವಾಡಿಯಿಂದ ಒಂದು ಪುಡಿ ಸಿಕ್ತಿತ್ತು, ಅದನ್ನ ನಾವು ಉಪ್ಪಿಟ್ಟುಡಿ ಅಂತ ಕರಿತಿದ್ವಿ. ನಮ್ಗೆ ಫ್ರೀ ಟೈಮ್ ಅಲ್ಲೆಲ್ಲ ಇದೇ ಕೆಲಸ, ಈ ಉಪ್ಪಿಟ್ಟುಡಿಯನ್ನು ಹುರಿಯೋದು ಇಲ್ಲ ಉಂಡೆ ಮಾಡ್ಕೊಂಡು ತಿನ್ನೋದು, ಇದೇ ಕೆಲಸ. ಸೊ ಅಷ್ಟು ಇಷ್ಟಪಟ್ಟು ತಿಂತಿದ್ವಿ. ಅಂಗನವಾಡಿಯಲ್ಲಿ ಈಗಲೂ ಕೂಡ ಪೌಷ್ಟಿಕ ಆಹಾರ ಅಂತ ಹೇಳ್ಬಿಟ್ಟು ಆ ಪುಡಿಯನ್ನು ಕೊಡ್ತಾರೆ ಆ ಮಕ್ಕಳಿಗೆ, ಅದರಿಂದ ಗಂಜಿನೋ ಉಂಡೆನೋ ಏನಾದ್ರು ಮಾಡ್ಲಿ ಅಂತ ಹೇಳಿ. ಆದ್ರೆ ಈಗಿನ ದಿನಕ್ಕೆ ಯಾರು ಕೂಡ ಅದನ್ನ ಅಷ್ಟಾಗಿ ಯೂಸ್ ಮಾಡೋದಿಲ್ಲ, ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಇದರಿಂದ ಎಷ್ಟೊಳ್ಳೆ ಸ್ವೀಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ನೀವು ಈ ವಿಡಿಯೋ ನೋಡಿ ಈ ಸ್ವೀಟ್ ಅನ್ನು ಕಲ್ತ ನಂತರ ಇದು ಯಾವತ್ತೂ ನೀವು ಈ ಪುಡಿಯನ್ನು ಬಿಸಾಡೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ನಾನಿವತ್ತು ನಿಮ್ಗೆ ಒಂದು ಸ್ವೀಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬನ್ನಿ ನಾವು ಇದನ್ನು ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಸ್ವೀಟ್ ಮಾಡಲು ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ಗಳು ಅಂಗನವಾಡಿಯಲ್ಲಿ ಸಿಕ್ಕುವಂತ ಪೌಷ್ಟಿಕ ಆಹಾರದ ಹುಡಿ, ಬೆಲ್ಲ, ದ್ರಾಕ್ಷಿ, ಬಾದಾಮಿ, ತುಪ್ಪ, ತೆಂಗಿನೆಣ್ಣೆ, ತೆಂಗಿನಕಾಯಿ, ನೀರು. ಇದನ್ನು ಮಾಡುವಂಥ ವಿಧಾನ ಈ ರೀತಿಯಾಗಿ ಒಂದು ದೊಡ್ಡ ಪ್ಲೇಟ್ ತಗೊಂಡು ಇದರಲ್ಲಿ ನಾನು ಜಲಡೆಯಲ್ಲಿ ಪೌಡರ್ 1 ಕಪ್ನವರೆಗೆ ಪೌಡರ್ ಹಾಕಿ ಜಲಡೆ ಮಾಡ್ತಾ ಇದ್ದೇನೆ. ಯಾಕೆಂತೇಳಿದರೆ ಇದರಲ್ಲಿ ಆಲ್ರೆಡಿ ಬೆಲ್ಲ ಇರ್ತದೆ. ಸೊ ಈ ಬೆಲ್ಲವನ್ನು ಸಪ್ರೇಟ್ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ನಾನು ಜಲಡಿ ಮಾಡ್ತಾ ಇದ್ದೇನೆ. ನನಗೆ ಜಸ್ಟ್ ಈ ಬೆಲ್ಲ ಸಪ್ರೇಟ್ ಮಾಡಿ ಫೈನ್ ಪೌಡರ್ ಮಾತ್ರ ಬೇಕಾಗಿರೋದ್ರಿಂದ ಈ ರೀತಿಯಾಗಿ ಜಲಡೆ ಮಾಡಿ ತೆಗಿತಾ ಇದ್ದೇನೆ. ನೋಡಿ, ಈಗ ಫೈನ್ ಪೌಡರ್ ಮಾತ್ರ ಇದೆ. ಇದಾದ ನಂತರ ನಾನೊಂದು ಸಾಸ್ ಪ್ಯಾನಿಗೆ 1 ಕಪ್ನವರೆಗೆ ನೀರನ್ನು ಹಾಕೊಳ್ತಾ ಇದ್ದೇನೆ. ಇದು ಯಾಕೆಂತ ಹೇಳಿದರೆ ಬೆಲ್ಲವನ್ನು ಕರಗಿಸ್ಲಿಕ್ಕೋಸ್ಕರ. ಸೊ 1 ಕಪ್ ನೀರಿಗೆ 3/4 ಕಪ್ರವರೆಗೆ ಬೆಲ್ಲ ತಗೊಂಡಿದ್ದೇನೆ. ಈ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈ ಬೆಲ್ಲ ಕರಗುವವರೆಗೆ ಇದನ್ನು ಕುದಿಸಬೇಕು. ಅದೇ ಸಮಯಕ್ಕೆ ನಾನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 4ರಿಂದ 5 ಸ್ಪೂನ್ರವರೆಗೆ ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈ ಕೊಕೊನಟ್ ಆಯಿಲ್ ಬಿಸಿಯಾದ ಕೂಡಲೇ ಇದಕ್ಕೆ 1 ಕಪ್ ಪೌಡರನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಪೌಷ್ಟಿಕ ಆಹಾರ ಇದು ಅಂಗನವಾಡಿಯಲ್ಲಿ ಸಿಕ್ಕುವಂಥ ಪೌಡರನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಚಂದ ಮಾಡಿ ಸಾರ್ಟ್ ಮಾಡಬೇಕು. ಸೊ ಈ ರೀತಿಯಾಗಿ ಸಾರ್ಟ್ ಮಾಡುವಾಗ ಇದು ಲೋ ಫ್ಲೇಮ್ನಲ್ಲಿ ಇರಬೇಕು. ಜೋರು ಇಟ್ಕೊಳ್ಬೇಡಿ, ಜೋರು ಇಟ್ಕೊಂಡ್ರೆ ಪೌಡರ್ ಸುಟ್ಟೋಗ್ತದೆ, ಸುಟ್ಟೋದ್ರೆ ಅದಷ್ಟು ಟೇಸ್ಟ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಚಂದ ಮಾಡಿ ಹುರಿದು ತಗೊಳ್ಬೇಕು. ಇದು ಒಂದು 5 ನಿಮಿಷ ಈ ರೀತಿಯಾಗಿ ಮಾಡಿದರೆ ಸಾಕಾಗ್ತದೆ. ಇದರಲ್ಲಿ ಒಂದು ಒಳ್ಳೆ ಅರೋಮಾ ಬರಲಿಕ್ಕೆ ಶುರು ಆಗ್ತದೆ ಮತ್ತು ಒಂಚೂರು ಕಲರ್ ಚೇಂಜ್ ಆಗ್ತದೆ, ಒಂದು ಸ್ವಲ್ಪ ಬ್ರೌನ್ ಆಗುವಾಗೆ. ನೋಡಿ ಈ ರೀತಿ ಆಗ್ತದೆ. ಜಾಸ್ತಿ ಬೇಡ, ಒಂದು 5 ಮಿನಿಟ್ಸ್ವರೆಗೆ ಈ ರೀತಿಯಾಗಿ ಕಲರ್ ಚೇಂಜ್ ಆದ ಕೂಡಲೇ ಒಂದು ಅರೋಮಾ ಬರುವ ಹೊತ್ತಿಗೆ ನೀವು ಅದನ್ನು ಆಫ್ ಮಾಡಿದರೆ ಸಾಕು. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಇದಿಷ್ಟ ಆದರೆ ಸಾಕಾಗ್ತದೆ. ಇದೇ ಪಾತ್ರೆಗೆ ನಾನೀಗ ಈ ಪೌಡರನ್ನು ತೆಗೆದಿಟ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇದೇ ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನ್ವರೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಈ ತುಪ್ಪಕ್ಕೆ ನಾನು ಕೊಕೊನಟ್, ಇದರಲ್ಲಿ 1 ಕಪ್ ಕೊಕೊನಟ್ ಇದೆ, ಇದನ್ನು ನಾನು ಹುರಿತಾ ಇದ್ದೇನೆ. ಇದು ಚಂದ ಮಾಡಿ ಹುರಿಯೋದ್ರಿಂದ ನಾವು ಸ್ವೀಟನ್ನು ಒಂದು 15 ದಿನದವರೆಗೆ ಇಟ್ಟರೆ ಸಹ ಎಂಥ ಹಾಳಾಗೋದಿಲ್ಲ. ನಾವು ಹಾಕುವ ಎಲ್ಲ ಪದಾರ್ಥವನ್ನು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಹುರಿಯೋದ್ರಿಂದ ನಾವು ತುಂಬ ದಿನ ಇಟ್ಕೊಂಡು ಈ ಸ್ವೀಟನ್ನು ತಿನ್ಬೋದು. ಅದಕ್ಕೋಸ್ಕರ ನಾನೀಗ ಕೊಕೊನಟನ್ನು ಹುರಿತಾ ಇದ್ದೇನೆ. ಬೆಲ್ಲದ ಜೋನಿ ಆಗುವ ಅವಶ್ಯಕತೆ ಇಲ್ಲ, ಜಸ್ಟ್ ಇದು ಬೆಲ್ಲ ಕರಗಿದ್ರೆ ಸಾಕು. ಇದರಲ್ಲಿ ಕಸ ಎಲ್ಲ ಇರುವ ಕಾರಣದಿಂದ ಡೈರೆಕ್ಟಾಗಿ ನಾನು ಬೆಲ್ಲವನ್ನು ಹಾಕೊಳ್ತಾ ಇಲ್ಲ. ಇದು ಸಹ ಜಾಸ್ತಿ ಏನು ಬ್ರೌನ್ ಆಗಬೇಕು ಅಂತಿಲ್ಲ, ಜಸ್ಟ್ ಒಂಚೂರು ಕಲರ್ ಒಂಚೂರು ಬ್ರೌನ್ ಆದರೆ ಸಾಕು. ಇದಾದ ಕೂಡಲೇ ಸೇಮ್ ಈ ಕೊಕೊನಟ್ಟಿಗೆ ನಾವು ಹುರಿದಿಟ್ಟಿರುವಂತಹ ಅಂಗನವಾಡಿಯ ಪೌಡರನ್ನು ಮಿಕ್ಸ್ ಮಾಡಿಕೊಳ್ಳುವ.
ಆಲ್ಮೋಸ್ಟ್ ಈಗ ನಮ್ಮ ಬೆಲ್ಲದ ನೀರು ಕೂಡ ರೆಡಿಯಾಗಿದೆ. ಇದನ್ನು ತೆಗೆದು ನಾನು ಈ ರೀತಿಯಾಗಿ ಸೋಸ್ಕೊಳ್ತೇನೆ. ಇದರಿಂದ ಬೆಲ್ಲದಲ್ಲಿ ಯಾವುದಾದ್ರೂ ಕಸ ಎಂತಾದರೂ ಇದ್ದರೆ ಅದು ಸಪ್ರೇಟ್ ಆಗ್ತದೆ. ಸೊ ನಾವು ಬೆಲ್ಲದ ನೀರನ್ನು ಹಾಕುವ ಒಮ್ಮೆಲೆ ಹಾಕ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇರಬೇಕು, ಇಲ್ಲದ್ರೆ ಅದು ಅಲ್ಲೇ ಗಟ್ಟಿಯಾಗಿ ಹೋಗ್ತದೆ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕಾಲು ಭಾಗವನ್ನು ಹಾಕಿ ಅದನ್ನು ನೀವು ಚಂದ ಮಾಡಿ ಸಾರ್ಟ್ ಮಾಡ್ತಾ ಇರಿ. ಈಗ ಪೂರ್ತಿಯಾಗಿ ಬೆಲ್ಲದ ನೀರನ್ನು ಹಾಕ್ಕೊಂಡಿದ್ದೇನೆ. ಈಗ ನೋಡಿ ಇದು ಗಟ್ಟಿ ಆಗ್ತದೆ. ಈ ರೀತಿಯಾಗಿ ಕಲಿಸ್ತಾ ಇರುವಾಗ ನೋಡಿ ಇದು ಒಳ್ಳೆದರಲ್ಲಿ ಗಟ್ಟಿಯಾಗಿದೆ ಈಗ. ಸೊ ಇಷ್ಟು ಆದ ನಂತರ ಇದಕ್ಕೆ ನಾನೊಂದು 2 ಟೇಬಲ್ ಸ್ಪೂನ್ವರೆಗೆ ತುಪ್ಪವನ್ನು ಹಾಕ್ಕೊಳ್ತೇನೆ. 1-2 ಸರಿ ಈ ರೀತಿಯಾಗಿ ತುಪ್ಪವನ್ನು ನಾನು ಮಧ್ಯದಲ್ಲಿ ಹಾಕ್ಕೊಳ್ತೇನೆ. ಆಗ ಅದು ತುಂಬ ಸಾಫ್ಟಾಗಿ ಸಹ ಬರ್ತದೆ ಮತ್ತು ಒಳ್ಳೆ ಟೇಸ್ಟಾಗಿ ಸಹ ಇರ್ತದೆ. 1-2 ಸಾರಿ ಹೀಗೆ ಮಧ್ಯದಲ್ಲಿ ನಾನು ತುಪ್ಪ ಹಾಕ್ಕೊಳ್ತೇನೆ. ಈ ರೀತಿಯಾಗಿ ಕಂಪ್ಲೀಟ್ ಅದು ಪ್ಯಾನಿಗೆ ಏನು ಅಂಟುವುದಿಲ್ಲ, ಅಲ್ಲಿವರೆಗೆ ನಾವು ಇದನ್ನು ಈಗ ಆಲ್ರೆಡಿ ಇದೆಲ್ಲ ಹುರಿದಿರೋದ್ರಿಂದ ಇದು ತುಂಬ ಹೊತ್ತು ನಾವೇನು ಇದನ್ನು ಸಾರ್ಟ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಗಟ್ಟಿ ಆಗುವವರೆಗೆ ಎಲ್ಲ ಈವನ್ ಆಗಿ ಎಲ್ಲ ಎಲ್ಲಿ ಕೂಡ ಲಮ್ಸ್ ಇಲ್ಲದಾಗೆ ಜಸ್ಟ್ ಒಂದೇ ಥರದಲ್ಲಿ ಗಟ್ಟಿ ಆದರೆ ಸಾಕು. ಈಗ ನಾನು ಈ ಥರ ಒಂದು ಪ್ಯಾನ್ ತಗೊಂಡು ಇದರಲ್ಲಿ ಆಲ್ಮಂಡ್ ಮತ್ತು ಗ್ರೇಪ್ಸನ್ನು, ಡ್ರೈ ಗ್ರೇಪ್ಸನ್ನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೇನೆ. ಇದು ನಿಮಗೆ ಬೇಕಿದ್ದರೆ ನೀವು ಬೆಲ್ಲದ ನೀರನ್ನು ಹಾಕಿ ಮಿಕ್ಸ್ ಮಾಡುವಾಗವೇ ಇದನ್ನು ಸಹ ಹಾಕ್ಕೊಳ್ಬೋದು. ಈ ರೀತಿಯಾಗಿರುವಂಥ ಒಂದು ಪ್ಯಾನಿಗೆ ನಾನು ತುಪ್ಪದಿಂದ ಗ್ರೀಸಿಂಗ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಗ್ರೀಸಿಂಗ್ ಮಾಡಿರುವ ಪ್ಯಾನಿಗೆ ಬಿಸಿ ಇರುವಾಗವೇ ನಮ್ಮ ಸ್ವೀಟನ್ನು ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಳ್ಳುವ. ಈ ಸ್ಪ್ರೆಡ್ ಮಾಡ್ಕೊಂಡಿರುವಂಥ ಸ್ವೀಟ್ ಮೇಲೆ ನಾನು ತುಪ್ಪದಲ್ಲಿ ಹುರಿದಿರುವಂಥ ಆಲ್ಮಂಡ್ ಮತ್ತು ಡ್ರೈ ಗ್ರೇಪ್ಸನ್ನು ಗಾರ್ನಿಷಿಂಗಿಗೆ ಅಂತೇಳಿ ಹಾಕ್ಕೊಳ್ತಾ ಇದ್ದೇನೆ. ಇದು ಕಂಪ್ಲೀಟಾಗಿ ತಣ್ಣದ ನಂತರ ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ಎಷ್ಟು ಕರೆಕ್ಟಾಗಿ, ಎಷ್ಟು ಸಾಫ್ಟಾಗಿ ಇದು ಬರ್ತದೆ ಅಂತ ಹೇಳಿ. ಇದು ಎಷ್ಟು ಟೇಸ್ಟಿಯಾಗಿರ್ತದೆ ಮತ್ತೆ ತಿನ್ನುವಂತ ನಿಮಗೆ ಅನಿಸುತ್ತೆ ನೋಡಿ. ಈಗ ಟೇಸ್ಟಿ ಅಷ್ಟೇ ಅಲ್ಲ, ಹೆಲ್ದಿ ಆಗಿರುವಂಥ ಅಂಗನವಾಡಿಯಿಂದ ಸಿಗುವ ಪೌಷ್ಟಿಕ ಪುಡಿಯ ಸ್ವೀಟ್ ರೆಡಿಯಾಗಿದೆ. ನೋಡಿದ್ರಲ್ಲ, ಅಂಗನವಾಡಿಯಲ್ಲಿ ಸಿಗುವಂತ ಈ ಫುಡ್ ನಿಂದ ಎಷ್ಟು ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂತ ಸ್ವೀಟ್ ಅನ್ನು ಪ್ರಿಪೇರ್ ಮಾಡಬಹುದು ಅಂತ ಹೇಳಿ. ಸೊ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಕೂಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರುವವರೆಗೆ ಆಸ್ ಯೂಶುವಲ್ ನನ್ನನ್ನು ಮಿಸ್ ಮಾಡಿ. ಸೈನಿಂಗ್ ಆಫ್ ಶ್ವೇತಾ ಫ್ರಮ್ ಮದರ್ಸ್ ವರ್ಲ್ಡ್. ಬೈ ಬೈ.